ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 8ನೇ ವರ್ಗದ ವಿಜ್ಞಾನ ವಿಷಯದ ಮರುಸಿಂಚನ ಅಧ್ಯಾಯ 9 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಹಾಳೆಗಳ ಮಾಹಿತಿಯನ್ನು ನೋಡೋಣ. ಈ ವಿದ್ಯುತ್ ಪ್ರವಾಹದ ಬಗ್ಗೆ ನಾವು ತರಗತಿ 6 ಮತ್ತು 7ನೇ ತರಗತಿಯಲ್ಲಿ ಕಲಿತಿದ್ದೀವಿ. ತರಗತಿ 6ರಲ್ಲಿ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಎಂಬ ಪಾಠದಲ್ಲಿ ವಿದ್ಯುತ್ ಕೋಶ, ವಿದ್ಯುತ್ ಕೋಶಕ್ಕೆ ಜೋಡಿಸಲ್ಪಟ್ಟ ವಿದ್ಯುತ್ ಬಲ್ಬ್, ವಿದ್ಯುತ್ ಮಂಡಲ, ವಿದ್ಯುತ್ ಪ್ರವಾಹ, ವಿದ್ಯುತ್ ಫ್ಯೂಸ್, ವಿದ್ಯುತ್ ಸ್ವಿಚ್, ವಾಹಕಗಳು ಮತ್ತು ಅವಾಹಕಗಳು ಈ ಎಲ್ಲ ಕಲಿಕಾಂಶಗಳನ್ನು ನಾವು 6ನೇ ತರಗತಿಯಲ್ಲಿ ಕಲಿತಿದ್ದೀವಿ. ಇನ್ನು 7ನೇ ತರಗತಿಯಲ್ಲಿ ವಿದ್ಯುತ್ ಪ್ರವಾಹದ 2 ಪರಿಣಾಮಗಳನ್ನು ನಾವು ನೋಡಿದ್ದೀವಿ. ಒಂದು ಉಷ್ಣೋತ್ಪನ್ನದ ಪರಿಣಾಮ, ಇನ್ನೊಂದು ಕಾಂತೀಯ ಪರಿಣಾಮ, ಹಾಗೂ ವಿದ್ಯುತ್ ಸಲಕರಣೆಗಳ ಸಂಕೇತಗಳ ಬಗ್ಗೆ ಕೂಡ ನಾವು ಕಲಿತಿದ್ದೀವಿ. ಇನ್ನು ಈ ತರಗತಿಯಲ್ಲಿ ನಾವು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಬಗ್ಗೆ ಕಲಿತೀವಿ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಗಳನ್ನು ನೋಡೋಣ. ಚಟುವಟಿಕೆ 1ರಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ, ನಾವು ಶಾಲೆಗೆ ನಡೆದು ಹೋಗಲು ನಿಮ್ಮ ಸ್ನಾಯು ಶಕ್ತಿಯನ್ನು ಬಳಸುತ್ತೀರಿ. ಸಾಮಾನ್ಯವಾಗಿ ರಾತ್ರಿಯ ವೇಳೆ ನೀವು ಬೆಳಕಿಗಾಗಿ ಯಾವ ವಿಧದ ಶಕ್ತಿಯನ್ನು ಬಳಸುವಿರಿ ಅಂತ ಕೇಳ್ಯಾರ. ಸಾಮಾನ್ಯವಾಗಿ ನಾವು ರಾತ್ರಿಯಲ್ಲಿ ಬೆಳಕಿಗಾಗಿ ವಿದ್ಯುತ್ ಬಲ್ಬ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಬಳಸ್ತೀವಿ, ಅಥವಾ ಟಾರ್ಚ್. ಇವೆರಡೂ ಕೆಲಸ ಎದ್ರ ಮೇಲಿಂದ ಮಾಡ್ತಾವಂದ್ರೆ ವಿದ್ಯುತ್ ಶಕ್ತಿಯ ಮೇಲೆ ಇವು ಮಾಡ್ತಾವೆ. ಇನ್ನು ನಿಮಗೆ ತಿಳಿದಿರುವಂಥ ಇನ್ನಷ್ಟು ಶಕ್ತಿಯ ವಿಧಗಳನ್ನು ಬರೆದು ನಕ್ಷೆಯನ್ನು ಪೂರ್ಣಗೊಳಿಸಿರಿ ಅಂತ ಐತಿ. ಇಲ್ಲಿ ನಕ್ಷೆಯನ್ನು ಕೊಟ್ಟಾರ. ಶಕ್ತಿಯಲ್ಲಿ ಯಾವ್ಯಾವ ರೀತಿ ಶಕ್ತಿ ಅದಾವತ್ತಂದ್ರೆ ಸೌರಶಕ್ತಿ, ಬೆಳಕಿನ ಶಕ್ತಿ, ಸ್ನಾಯು ಶಕ್ತಿ, ಶಬ್ದ ಶಕ್ತಿ, ರಾಸಾಯನಿಕ ಶಕ್ತಿ ಮತ್ತು ಯಾಂತ್ರಿಕ ಶಕ್ತಿ. ಈ ರೀತಿ ಶಕ್ತಿಯ ವಿಧಗಳು ಇಲ್ಲಿ ನೋಡಬಹುದು. ಇನ್ನು ಚಟುವಟಿಕೆ 2ರಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು ಕೊಟ್ಟಾರ. ಆ ಸನ್ನಿವೇಶಕ್ಕೆ ಇಲ್ಲಿ ಶಕ್ತಿಯ ವಿಧ ತಪ್ಪಾಗಿ ಕೊಟ್ಟಾರ. ಇಲ್ಲಿ ಕಟ್ಟಿಗೆ ಉರಿಲಿಕ್ಕತ್ತದ. ಇದರಿಂದ ನಾವು ಯಾವ ಶಕ್ತಿಯನ್ನು ಪಡಿತೀವಿ ಅಂದ್ರೆ ಉಷ್ಣ ಶಕ್ತಿಯನ್ನು ಪಡಿತೀವಿ. ಇಲ್ಲಿ ವಿದ್ಯುತ್ ಬಲ್ಬ್ ಚಿತ್ರ ಕೊಟ್ಟಾರ. ಇದು ಯಾವ ಶಕ್ತಿಯ ಮೇಲೆ ಕೆಲಸ ಮಾಡ್ತದಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯ ಮೇಲೆ ಕೆಲಸ ಮಾಡ್ತದೆ. ಆದರೆ ಇಲ್ಲಿ ಸ್ನಾಯು ಶಕ್ತಿ ಅಂತ ಹೇಳಿ ಕೊಟ್ಟಾರ. ಸೂರ್ಯನಿಂದ ಪಡೆಯುವಂಥ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಮುಂದುವರೆದು ಒಬ್ಬ ವ್ಯಕ್ತಿ ಬಂಡೆಗಲ್ಲನ್ನು ಎತ್ತಿದ್ದಾನೆ. ಇಲ್ಲಿ ಉಪಯೋಗವಾಗುವಂಥ ಶಕ್ತಿ ಸ್ನಾಯು ಶಕ್ತಿ. ಇಲ್ಲಿ ಒಂದು ಸಂಗೀತ ವಾದ್ಯ ಕೊಟ್ಟಾರೆ, ಗಿಟಾರ್. ಇದರಿಂದ ಬರುವಂಥ ಶಕ್ತಿ ಶಬ್ದ ಶಕ್ತಿ. ಇಲ್ಲಿ ವಿದ್ಯುತ್ ಕೋಶವನ್ನು ಕೊಟ್ಟಾರ, ಅಥವಾ ಸೆಲ್ ಅಂಥೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ. ಇದರಲ್ಲಿರುವಂಥ ಶಕ್ತಿ ರಾಸಾಯನಿಕ ಶಕ್ತಿ. ಇಲ್ಲಿ ವಿದ್ಯುತ್ ಕೋಶ ಕೊಟ್ಟು ಇಲ್ಲಿ ಇವೆರಡೂ ಸ್ಥಳಗಳನ್ನು ಗುರುತಿಸ್ರಿ ಅಥವಾ ಜಾಗವನ್ನು ಗುರುತಿಸ್ರಿ ಅಂತ ಹೇಳ್ಯಾರ. ಇದನ್ನು ನಾವು ಧನಾಗ್ರ ಅಂತ ಕರಿತೀವಿ. ಇದನ್ನು ನಾವು ಈ ತಳಭಾಗವನ್ನು ನಾವು ಋಣಾಗ್ರ ಅಂತ ಕರಿತೀವಿ. ಇದನ್ನು ಎಲ್ಲೆಲ್ಲಿ ಬಳಸ್ತೀವಿ ವಿದ್ಯುತ್ ಕೋಶವನ್ನು ಅಂತಂದ್ರೆ ಆಟಿಕೆಗಳು, ಗಡಿಯಾರ, ರಿಮೋಟ್ ಕಂಟ್ರೋಲ್, ಟಾರ್ಚ್ ಇವುಗಳಲ್ಲಿ ನಾವು ಈ ಶುಷ್ಕ ಕೋಶವನ್ನು ಅಥವಾ ವಿದ್ಯುತ್ ಕೋಶವನ್ನು ಬಳಸ್ತೀವಿ. ಇಲ್ಲಿ ಒಂದು ಶುಷ್ಕ ಕೋಶ ಮತ್ತು ಬಲ್ಬ್ನ ಚಿತ್ರ ಬರೆಯರಂತ ಐತಿ. ಇಲ್ಲಿ ಸಾಮಾನ್ಯವಾಗಿರುವಂಥ ಶುಷ್ಕ ಕೋಶ ಮತ್ತು ವಿದ್ಯುತ್ ಬಲ್ಬ್ನ ಚಿತ್ರವನ್ನು ಇಲ್ಲಿ ಬರಿಬೇಕು. ಇಲ್ಲೆಲ್ಲ ಕಲ್ತಾದ್ಮೇಲೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೊಟ್ಟಾರ. 4 ಪ್ರಶ್ನೆಗಳು ಯಾವುದಾವ ಅಂತ ಹೇಳಿ ನೋಡೋಣ. ಶಕ್ತಿ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಐತಿ. ಸ್ನಾಯು ಶಕ್ತಿ, ಸೌರಶಕ್ತಿ, ವಾಯುಶಕ್ತಿ, ಜಲಶಕ್ತಿ, ಶಬ್ದಶಕ್ತಿ, ಈ ರೀತಿ ಎಲ್ಲ ರೀತಿಯ ಶಕ್ತಿಯ ವಿಧಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ಒಂದು ವಿದ್ಯುತ್ ಕೋಶದ 2 ಅಗ್ಗರುಗಳನ್ನು ಹೇಗೆ ಗುರುತಿಸುವಿರಿ ಅಂತ ಐತಿ. ವಿದ್ಯುತ್ ಕೋಶದ ತುದಿಗಳನ್ನು ಗಮನಿಸ್ಬೇಕು ನಾವು. ಈ ರೀತಿ ಚಿಹ್ನೆ ಕೊಟ್ಟಿರ್ತಾರೆ, ಪ್ಲಸ್ ಮತ್ತು ಮೈನಸ್ ಅಂತ ಹೇಳಿ. ಪ್ಲಸ್ ಇರುವಂಥ ಚಿಹ್ನೆ ಇತ್ತಂದ್ರೆ ಅದು ಧನಾಗ್ರ ಆಗಿರ್ತದೆ. ಮೈನಸ್ ಅಥವಾ ಋಣ ಚಿಹ್ನೆ ಇದ್ರೆ ಅದು ಋಣಾಗ್ರ ಅಂಥೇಳಿ ಗುರುತಿಸ್ಬೋದು. ಈ ರೀತಿ ಟೊಪ್ಪಿಗೆ ಆಕಾರ ಇದ್ದರೂ ಕೂಡ ಅದನ್ನು ಪ್ಲಸ್ ಅಂಥೇಳಿ ನಾವು ಗುರುತಿಸ್ಬೋದು. ವಿದ್ಯುತ್ ಕೋಶದಲ್ಲಿರುವ ಶಕ್ತಿಯ ವಿಧ ಯಾವುದು? ಈ ಶಕ್ತಿಯು ಟಾರ್ಚ್ನಲ್ಲಿ ಯಾವ ಬಗೆಯ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಅಂಥೇಳಿ. ವಿದ್ಯುತ್ ಕೋಶದಲ್ಲಿರುವಂಥ ಶಕ್ತಿ ರಾಸಾಯನಿಕ ಶಕ್ತಿ. ಇದು ಟಾರ್ಚ್ನಲ್ಲಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇದು ಮುಂದೆ ಬೆಳಕಾಗಿ ಕೂಡ ಪರಿವರ್ತನೆ ಆಗ್ತದೆ. ಎಲ್ಲ ಬಗೆಯ ಶಕ್ತಿಗಳಿಗೆ ನೈಸರ್ಗಿಕ ಮೂಲ ಯಾವುದು ಅಂತ ಹೇಳಿ ಕೇಳ್ಯಾರ. ಭೂಮಿಯ ಮೇಲೆ ಇರುವಂಥ ಎಲ್ಲ ಬಗೆಯ ಶಕ್ತಿಗಳಿಗೆ ಸೂರ್ಯನ ಶಕ್ತಿಯೇ ಅಂದರೆ ಸೌರಶಕ್ತಿಯೇ ನೈಸರ್ಗಿಕ ಮೂಲ ಅಂಥೇಳಿ ಹೇಳ್ಬೋದು. ಇವಿಷ್ಟು ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿರಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದ.